ಹಾಯ್ ಫ್ರೆಂಡ್ಸ್, ನಮಸ್ತೆ. ನಿಮ್ಮ ಪ್ರೀತಿಯ ಸುಧೀರ್ ಲಮಾಣಿ ಸರ್, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಕೆರಿಯರ್ ಅಕಾಡೆಮಿಯ ಸಂಸ್ಥಾಪಕರು ಮತ್ತು ಬೋಧಕರು. ಓಕೆ, ನಿಮ್ಮೊಂದಿಗೆ ಮತ್ತೇನಪ್ಪಾ ಅಂತಲ್ರಿ, ಹೊಸ ತರಗತಿಯೊಂದಿಗೆ ನಿಮ್ಮ ಮುಂದೆ ಏನಪ್ಪಾ ಅಂತ ಬಂದಿರ್ತೇನೆ. ಎಸ್, ಹಾಗಪ್ಪ ಅಂದ್ರೆ ಇವತ್ತಿನ ವಿಶೇಷವಾದ ತರಗತಿ ಯಾವ್ದಪ್ಪ ಅಂತ ಕೇಳಿದಾಗ ಭಾರತೀಯ ರೈಲ್ವೆ ವಲಯಗಳು ಅಂತಂತೇಳಿ, ಇಂಡಿಯನ್ ರೈಲ್ವೇಸ್ ಅಂತೇಳಿ. ಓಕೆ ರೀ, ಯಾರಪ್ಪ ಅಂತಲ್ರಿ ಪ್ರತಿ ಒಂದು ಎಕ್ಸಾಮ್ ನಲ್ಲಿಪ್ಪ ಅಂತಲ್ರಿ ಕೇಳುವಂತ ಒಂದು ಪ್ರಮುಖ ಕಾನ್ಸೆಪ್ಟ್ ಆಗಿರುತ್ತದೆ. ಓಕೆ, ನೀವೆಲ್ಲ ಹಳೆ ಪ್ರಶ್ನೆ ಪತ್ರಿಕೆಗಳೇನಪ್ಪ ಅಂದ್ರೆ ವೀಕ್ಷಣೆ ಮಾಡಿನಪ್ಪ ಅಂತಲ್ಲ ಈ ಕ್ಲಾಸ್ ಏನಪ್ಪಾ ಅಂದ್ರೆ ಅಂತಲ್ರಿ ತಪ್ಪಾಗಿನಪ್ಪ ಅಂತಲ್ಲ ಕಂಪ್ಲೀಟ್ ಸಿಲೆಬಸ್ ಕಂಪ್ಲೀಟ್ ಏನಪ್ಪಾ ಅಂದ್ರೆ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಸ್ಕಿಪ್ ಮಾಡಿದೆನಪ್ಪ ಅಂತಲ್ಲ ನೋಡ್ತಾ ಹೋಗ್ಬೇಕಾಗತ್ತೆ. ಓಕೆ, ಹಾಗಪ್ಪ ಅಂತಲ್ರಿ ಪ್ರಮುಖವಾಗಿರಪ್ಪ ಅಂತ ಸರ ನಿಮ್ಗೆ ಕೆಲವೊಬ್ಬರಿಗೆ ಏನಪ್ಪಾ ಅಂತಲ್ಲ ಬಹಳಷ್ಟು ಡೌಟ್ಗಳು ಇರ್ತವೆ. ಯಾಕಂತಂದ್ರೆ ಅಲ್ಲಿ ನಾನು ಹಾಕುದಿಲ್ಲ PC, PSI, FDI, SD ಅಂತಂತೆಲ್ಲ ಹಾಕುದಿಲ್ಲ. ಏನಪ್ಪಾ ಅಂದ್ರೆ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳಿ ಇದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಓಕೆ, ಬಹಳಷ್ಟು ಪ್ರತಿ ಒಂದು ಎಕ್ಸಾಮ್ ದಲ್ಲಿಪ್ಪ ಅಂತಲ್ರಿ ಇದು ಒಂದು ಬಹಳಷ್ಟು ಈ ಕಾನ್ಸೆಪ್ಟ್ ಮಹತ್ವದ ಒಂದು ಕಾನ್ಸೆಪ್ಟ್ ಆಗಿರ್ತದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ನಾವು ಈ 18 ವಲಯಗಳಪ್ಪ ಅಂತಲ್ಲಿ ನೋಡೋಕ್ಕಿಂತ ಮುಂಚೆಗೆ ಅಂತಲ್ಲ ಸ್ವಲ್ಪ ಹಿನ್ನೆಲೆ ಬರ್ತಾ ಹೋಗೋಣ್ರಿ. ಓಕೆ, ಹಾಗಪ್ಪ ಅಂತಲ್ರಿ ಪ್ರಮುಖವಾಗಿ ಏನಪ್ಪಾ ಅಂತಲ್ರಿ ಪ್ರಪಂಚದ ರೈಲ್ವೆ ಪಿತಾಮಹ ಯಾರು ಅಂತ ಕೇಳ್ತಾನ್ರಿ ಎಕ್ಸಾಮ್ ನಲ್ಲಿ. ಪ್ರಪಂಚದ ರೈಲ್ವೆ ಪಿತಾಮಹ ಯಾರು ಅಂತ ಕೇಳ್ತಾ ಹೋಗ್ತಾನ್ರಿ. ಆದ್ರೆ ಗೊತ್ತಿರಬೇಕಾಗತ್ತೆ ನಿಮಗೆ ಯಾರು, ಜಾರ್ಜ್ ಸ್ಟಿಫನ್ಸನ್ ಅಂತಂದ್ರಿ ಪ್ರಪಂಚದ ರೈಲ್ವೆ ಪಿತಾಮಹ ಅಂತಂತೇಳಿ. ಓಕೆ ರೀ, ಪ್ರಪಂಚದ ರೈಲ್ವೆ ಪಿತಾಮಹ ಯಾರು ಅಂತ ಕೇಳ್ತಾನ್ರಿ, ಜಾರ್ಜ್ ಸ್ಟಿಫನ್ಸನ್ ಅಂತಂತೇಳಿ. ಓಕೆ ರೀ, ಜಾರ್ಜ್ ಸ್ಟಿಫನ್ಸನ್ ಅಂತಂತ ಗೊತ್ತಿರಬೇಕಾಗತ್ತೆ. ಜಾರ್ಜ್ ಸ್ಟಿಫನ್ಸನ್ ಅಂತಂದ್ರೆ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರ ಭಾರತದ ರೈಲ್ವೆ ಪಿತಾಮಹ ಯಾರು ಅಂತ ಕೇಳ್ತಾರೆ. ಓಕೆ, ಭಾರತದ ರೈಲ್ವೆ ಪಿತಾಮಹ ಯಾರಪ್ಪ ಅಂತ ಕೇಳಿದಾಗ ಎಂತಲ್ರಿ ಲಾರ್ಡ್ ಡಾಲ್ ಹೌಸಿ ಅಂತ ಹೇಳಿ. ಓಕೆ, ಭಾರತದ ರೈಲ್ವೆ ಪಿತಾಮಹ ಯಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಗೊತ್ತಿರಬೇಕಾದ ಲಾರ್ಡ್ ಡಾಲ್ ಹೌಸಿ ಅಂತೇಳಿ. ಓಕೆ, ಲಾರ್ಡ್ ಡಾಲ್ ಹೌಸಿ ಅಂತೇಳಿ. ಅಂದಿನಪ್ಪ ಅಂತಲ್ರಿ ಭಾರತದಲ್ಲಿ ಅಂತಲ್ರಿ ಆಳ್ವಿಕೆ ಮಾಡ್ತಿದಂತಹ ಬ್ರಿಟಿಷ್ ಗವರ್ನರ್ ಅಂತೇಳಿ ಯಾರವರು, ಲಾರ್ಡ್ ಡಾಲ್ ಹೌಸಿ ಅಂತೇಳಿ. ಓಕೆ, ಇವರೆಲ್ಲ ಏನಪ್ಪಾ ಅಂತಲ್ರಿ ಭಾರತದಲ್ಲಿ ಅಂತಲ್ಲ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಏನಪ್ಪಾ ಅಂತಲ್ಲ ಜಾರಿಗೆ ತಂದಿದ್ರಿ 1848 ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ, ಎಸ್, ಹಾಗಪ್ಪ ಅಂತಲ್ರಿ ಭಾರತದ ರೈಲ್ವೆ ಏನಪ್ಪಾ ಅಂದ್ರೆ ಪಿತಾಮಹ ಯಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಯಾರಿ, ಲಾರ್ಡ್ ಡಾಲ್ ಹೌಸಿ ಅಂತೇಳಿ. ಓಕೆ ರೀ, ಹಾಗಪ್ಪ ಅಂದ್ರೆ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಭಾರತದಲ್ಲಿ ಅಂತಲ್ಲ ರೈಲ್ವೆ ಏನಪ್ಪಾ ಅಂತಲ್ಲ ಸರ ಯಾವ ವರ್ಷದಲ್ಲಿ ಬಂತು ಅಂತಂದು ಕೇಳ್ತಾ ಹೋಗ್ತಾನ್ರಿ. ಭಾರತದಲ್ಲಿ ರೈಲ್ವೆ ಯಾವ ವರ್ಷದಲ್ಲಿ ಬಂತಂತ ಕೇಳ್ತಾ ಹೋಗ್ತಾನ್ರಿ. ಗೊತ್ತಿರಬೇಕಾಗತ್ತೆ 1953 ಏಪ್ರಿಲ್ 16 ಅಂತಲ್ರಿ ಭಾರತದಲ್ಲಿ ಏನಪ್ಪಾ ಅಂತಲ್ರಿ ರೈಲ್ವೆ ಅನ್ನೋದೇನಪ್ಪಾ ಅಂತಲ್ರಿ ಜಾರಿಗೆ ಬಂತ್ರಿ. ಓಕೆ, ಅಂದಿನ ಬ್ರಿಟಿಷ್ ಗವರ್ನರ್ ಯಾರಾಗಿದ್ರಪ್ಪ ಅಂತ ಕೇಳಿದಾಗ ಲಾರ್ಡ್ ಡಾಲ್ ಹೌಸಿ ಅಂತೇಳಿ. ಇವ್ರೇನಪ್ಪಾ ಅಂತಂದ್ರೆ ಇವರಿಗೆ ನಮ್ಮ ಭಾರತದ ರೈಲ್ವೆ ಪಿತಾಮಹ ಅಂತ ಕರಿತೀವಿ ನಾವು. ಓಕೆ ರೀ, ಕ್ಲಿಯರ್ ಆಗಿ ತಿಳ್ಕೊಳಪ್ರಿ. ಯಾವಾಗ ಆಯ್ತು ಅಂತ ಕೇಳಿದಾಗ ಅಂತಲ್ರಿ ಇದು ಭಾರತದಲ್ಲಿ ಬಂದಿದ್ದು ಯಾವ ವರ್ಷ ಅಂತ ಕೇಳಿದಾಗ ಅಂತಲ್ರಿ 1853 ಅಂತೇಳಿ. ಯಾವ್ದ್ರಿ 1853 ಏಪ್ರಿಲ್ 16 ಅಂತಂತೇಳಿ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್, ಹಾಗಪ್ಪ ಅಂತಲ್ರಿ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಲ್ರಿ ನಮಗೆ ಭಾರತದ ಮೆಟ್ರೋ ಏನಪ್ಪಾ ಅಂದ್ರ ರೈಲಿನ ಪಿತಾಮಹ ಯಾರು ಅಂತ ಕೇಳ್ತಾನ್ರಿ. ಏನ್ರಿ, ಮೆಟ್ರೋ ರೈಲಿನ ಪಿತಾಮಹ ಯಾರು ಅಂತ ಕೇಳ್ತಾನ್ರಿ. ಅದ್ರ ಗೊತ್ತಿರಬೇಕಾಗತ್ತೆ ಇ ಶ್ರೀಜೇಶನ್ ಅಂತೇಳಿ. ಶ್ರೀಜೇಶನ್ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಹಾಗಪ್ಪ ಅಂತಲ್ಲ ಪ್ರಮುಖವಾಗಿರಪ್ಪ ಅಂತಲ್ರಿ ಇಲ್ಲಿ ಮುಖ್ಯವಾಗಿರಪ್ಪ ಅಂತಲ್ರಿ ನಮಗೆ ಅಂತಲ್ರಿ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರ ಭಾರತದಲ್ಲಿ ಅಂತಲ್ಲ ನಮಗೆ ಅಂತಲ್ರಿ ಎಷ್ಟು ರೈಲ್ವೆ ವಲಯಗಳಿದಾವ ಅಂತ ಕೇಳ್ತಾ ಹೋಗ್ತಾನ್ರಿ. ಭಾರತದಲ್ಲಿ ರೈಲ್ವೆ ವಲಯಗಳು ಎಷ್ಟಿದಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗೆ ಗೊತ್ತಿರಬೇಕಾಗತ್ತೆ ಪ್ರಸ್ತುತ 18 ರೈಲ್ವೆ ವಲಯಗಳಂತೇಳಿ. 18 ರೈಲ್ವೆ ವಲಯಗಳು. ಭಾರತದಲ್ಲಿ 18 ರೈಲ್ವೆ ವಲಯಗಳಿದಾವ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ
ಭಾರತದಲ್ಲಿ ಅತಿ ಹೆಚ್ಚು ಉದ್ಯೋಗ ನೀಡುವ ವಲಯ ಯಾವ್ದಂತ ಕೇಳ್ತಾಂಡ್ರಿ. ಅತಿ ಹೆಚ್ಚು ಉದ್ಯೋಗವನ್ನು ನೀಡುವಂತ ಯಾವ್ದಪ್ಪ ಅಂತ ಕೇಳಾಗ ಅಂತಂದ್ರಿ ರೈಲ್ವೆ ವಲಯಗಳು ಅಂತಂತ ಗೊತ್ತಿರಬೇಕಾಗತ್ರಿ. ಭಾರತದಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಉದ್ಯೋಗ ಏನಪ್ಪಾ ಅಂದ್ರೆ ನೀಡುವಂತ ವಲಯ ಯಾವ್ದಪ್ಪ ಅಂತ ಕೇಳಿದಾಗ ರೈಲ್ವೆ ವಲಯಗಳು ಅಂತ ಹೇಳಿ ಯಾವ್ದ್ರಿ ರೈಲ್ವೆ ವಲಯ ಅಂತಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ಲ ಪ್ರಮುಖವಾಗೇನಪ್ಪಾ ಅಂತಲ್ರಿ ನಮ್ಗೆ ಅಂತಲ್ರಿ ಈ ಕಾನ್ಸೆಪ್ಟ್ ಗಳೇನಪ್ಪಾ ಅಂತಲ್ಲಿ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಓಕೆ ರೀ, ಪ್ರಪಂಚ ಏನಪ್ಪಾ ಅಂತಲ್ರಿ ರೈಲ್ವೆ ಪಿತಾಮಹ ಯಾರಪ್ಪ ಅಂತಲ್ಲ ಜಾರ್ಜ್ ಸ್ಟಿಫನ್ಸನ್ ಅಂತೇಳಿ. ಹಾಗಪ್ಪ ಅಂತಲ್ಲ ಭಾರತದ ರೈಲ್ವೆ ಪಿತಾಮಹ ಯಾರಪ್ಪ ಅಂದ್ರೆ ಲಾರ್ಡ್ ಡಾಲ್ಹೌಸಿ ಅಂತೇಳಿ. ಭಾರತದಲ್ಲಿ ರೈಲ್ವೆ ಬಂದಿದ್ದು ಯಾವ ವರ್ಷ ಅಂತ ಕೇಳಿದ್ರೆ 1853 ಏಪ್ರಿಲ್ 16 ಅಂತ ಗೊತ್ತಿರ್ಬೇಕಾಗತ್ರಿ. ಓಕೆ, ಹಾಗಪ್ಪ ಅಂತಲ್ರಿ ಭಾರತದಲ್ಲಿ ಎಂತಪ್ಪ ಅಂತಲ್ರಿ ಮೆಟ್ರೋ ರೈಲಿನ ಪಿತಾಮಹ ಯಾರಪ್ಪ ಅಂತಲ್ರಿ ಯಾರಿ ಈ ಶ್ರೀಜೇಸನ್ ಅಂತ ಗೊತ್ತಿರ್ಬೇಕಾಗತ್ತೆ. ಓಕೆ, ಹಾಗಪ್ಪ ಅಂದ್ರೆ ಪ್ರಮುಖವಾಗಿನಪ್ಪ ಅಂದ್ರೆ ಭಾರತದಲ್ಲಿಪ್ಪ ಅಂದ್ರ 18 ರೈಲ್ವೆ ವಲಯಗಳಿದಾವ ಅಂತ ಗೊತ್ತಿರ್ಬೇಕಾಗತ್ತೆ. ಓಕೆ, ಹಾಗಪ್ಪ ಅಂತಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂತಲ್ಲ ರೈಲು ಸಂಚರಿಸಿದ ಸ್ಥಳ ಯಾವುದು ಅಂತ ಕೇಳ್ತಾನ್ರಿ. ಓಕೆ, ಭಾರತದಲ್ಲಿ ರೈಲು ಸಂಚರಿಸಿದ ಸ್ಥಳ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಗೊತ್ತಿರಬೇಕಾಗತ್ತೆ ಮುಂಬೈ ಟು ಠಾಣೆ ಅಂತಂತೇಳಿ. ಯಾವ್ದ್ರಿ ಠಾಣೆ ಅಂತಂತೇಳಿ ಗೊತ್ತಿರ್ಬೇಕಾಗತ್ತೆ, ಮುಂಬೈ ಟು ಠಾಣೆ ಅಂತಂತೇಳಿ. ಓಕೆ, ಎಷ್ಟು ಕಿಲೋಮೀಟರ್ ಸಂಚರಿಸಿತು ಅಂತ ಕೇಳಿದಾಗ ಅಂತಲ್ರಿ 34 ಕಿಲೋಮೀಟರ್ ಅಂತ ಗೊತ್ತಿರ್ಬೇಕಾಗತ್ತೆ. ಎಷ್ಟು 34 ಕಿಲೋಮೀಟರ್ ಅಂತಂದ್ರೆ ಗೊತ್ತಿರ್ಬೇಕಾಗತ್ತೆ. ಓಕೆ, ಏನು ಕೇಳ್ತಾ ಹೋಗ್ತಾನೆ ಎಕ್ಸಾಮ್ ಅಲ್ಲಿ ಸಾಕಷ್ಟು ಅಂತ PSI ಎಕ್ಸಾಮ್ ಆಗಿರ್ಬೋದು, FD SD ಎಕ್ಸಾಮ್ ಅಂದ್ರೆ ಸಾಕಷ್ಟು ಬಾರಿ ಕೇಳಿದ್ದಾರೆ. ಓಕೆ ರೀ, ನೋಡ್ರಿ ಸಿಲೆಬಸ್ ಒಂದೇ ಸರ್, ಸಿಲೆಬಸ್ ಒಂದೇ ಅಂತ ಹೇಳ್ತಾ ಇರ್ತೀರಿ. ಹೆಂಗ್ ಸರ್ ಇದು ಅಂತ ಕೇಳಿದಾಗ ಅಂತಲ್ರಿ ನೋಡ್ರಿ ಪೊಲೀಸ್ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾನ್ರಿಪ್ಪ ಅಂತ ಕೇಳಿದಾಗ ನೇರವಾಗಿ ಏನಪ್ಪಾ ಅಂತಲ್ರಿ ಒಂದನ್ನು ಕೇಳ್ತಾನ್ರಿ. ಅದೇ ತರ SDA FD ಆಯ್ತಪ್ಪ ಅಂತ ಕೇಳ್ತಾನ್ರಿ ಮ್ಯಾಥ್ ದ ಫಾಲೋಯಿಂಗ್ ಮಾಡ್ತಾನ್ರಿ. ಏನ್ರಿ ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾನ್ರಿ. 4 ವಲಯಗಳು ಕೊಟ್ಬಿಡ್ತಾನೆ ಮತ್ತು ಆ ಸ್ಥಳಗಳನ್ನು ಕೊಟ್ಬಿಡ್ತಾನ್ರಿ. ಅದನ್ನೇನಪ್ಪಾ ಅಂದ್ರೆ ಹೊಂದಿಸಿ ಬರೀರೋ ಅದೇನಪ್ಪಾ ಅಂತಲ್ರಿ ಮ್ಯಾಥ್ ದ ಫಾಲೋಯಿಂಗ್ ಅಂತ ಕರೀತಾರಿ. ಓಕೆ, ಹಾರಪ್ಪ ಅಂತಲ್ಲ ಪ್ರಮುಖವಾಗಿನಪ್ಪ ಅಂತಲ್ಲಿ ಆರ್ಮಿ ಆಗಿರ್ಬೋದು, CRPF ಆಗಿರ್ಬೋದ್ರಿ ನೇರವಾಗಿ ಕೇಳ್ಬಿಡ್ತಾನ್ರಿ ನೈಋತ್ಯ ರೈಲ್ವೆ ವಲಯ ಅಂತಪ್ಪ ಅಂತಲ್ರಿ ಇದು ಯಾವ ಅಂಕಲ ದಿಕ್ಕಿನಲ್ಲಿ ಕಂಡು ಬರ್ತದ ಅಂತ ಕೇಳ್ತಾ ಹೋಗ್ತಾನ್ರಿ. ಓಕೆ ರೀ, ಹಾರಪ್ಪ ಅಂತ ಗೊತ್ತಿರ್ಬೇಕಾಗತ್ತ ನೈಋತ್ಯ ರೈಲ್ವೆ ವಲಯ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ಲಿ ಹುಬ್ಬಳ್ಳಿ ಅಂತ ಗೊತ್ತಿರಬೇಕಾಗತ್ತೆ. ಕರ್ನಾಟಕದ ಹುಬ್ಬಳ್ಳಿ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಸೊ 1000 ಬಾರಿ ಕೇಳಿರ್ಬೇಕ್ರಿ ನನ್ನ ಅಂದಾಜ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಂತಲ್ರಿ ಏನಿಲ್ಲ 1000 ಬಾರಿ ಕೇಳಿರ್ಬೇಕ್ರಿ ಎಕ್ಸಾಮ್ ನಲ್ಲಿ. ಓಕೆ, ಎಸ್, ಹಾಗಪ್ಪ ಅಂತಲ್ಲ ಪ್ರಮುಖವಾಗಿನಪ್ಪ ಅಂತಂದ್ರೆ ನಮಗೆ ಮತ್ತೆ ಕೇಳ್ತಾನ್ರಿ ಏನ್ ಕೇಳ್ತಾನ ಸರಿ ಅಂತ ಕೇಳಿದಾಗ ಅಂತಲ್ರಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ಲಾಟ್ಫಾರ್ಮ್ ಯಾವುದು ಅಂತ ಕೇಳ್ತಾನ್ರಿ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ಲಾಟ್ಫಾರ್ಮ್ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಹುಬ್ಬಳ್ಳಿ, ಕರ್ನಾಟಕದ ಹುಬ್ಬಳ್ಳಿ ರೈಲ್ವೆ ಪ್ಲಾಟ್ಫಾರ್ಮ್ ಅಂತ ಗೊತ್ತಿರಬೇಕಾಗತ್ತೆ. ಎರಡನೇ ದೊಡ್ಡದು ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಯಾವ್ದು ಉತ್ತರ ಪ್ರದೇಶದ ಗೋರಖ್ಪುರ್ ಅಂತ ಗೊತ್ತಿರಬೇಕಾಗತ್ತೆ. ಯಾಕಂತಲ್ರಿ ಅದು ಮೊದಲೇನಪ್ಪಾ ಅಂತಲ್ರಿ ಗೋರಖ್ಪುರ್ ಇತ್ರಿ. ಯಾವಾಗ ಅಂತಲ್ಲ ಹುಬ್ಬಳ್ಳಿ ಏನಪ್ಪಾ ಅಂತಲ್ರಿ ಯಾವಾಗೇನಪ್ಪ ಅಂದ್ರೆ ಹುಬ್ಬಳ್ಳಿಯಲ್ಲಿ ಅಂದ್ರೆ ಪ್ಲಾಟ್ಫಾರ್ಮ್ ಅಂತ ತಯಾರಿಸಿದ್ರಿ. ಅವಾಗ ಏನಪ್ಪಾ ಅಂದ್ರೆ ಪ್ರಪಂಚದ ಅತ್ಯಂತ ದೊಡ್ಡ ಪ್ಲಾಟ್ಫಾರ್ಮ್ ಯಾವ್ದಪ್ಪ ಅಂತಲ್ರಿ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಹಾಗಪ್ಪ ಅಂತಲ್ಲ ಪ್ರಮುಖವಾಗಿನಪ್ಪ ಅಂತ ಗೊತ್ತಿರಬೇಕಾಗತ್ತೆ ನಿಮ್ಗೆ ಅಂತಲ್ರಿ ಇಲ್ಲಿ ಏನಪ್ಪಾ ಅಂತಲ್ರಿ ಕರ್ನಾಟಕದ ಏಕೈಕ ವಲಯ ಯಾವ್ದಂತ ಕೇಳ್ತಾನ್ರಿ. ಕರ್ನಾಟಕದ ಏಕೈಕ ರೈಲ್ವೆ ವಲಯ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಹುಬ್ಬಳ್ಳಿ ಏನಪ್ಪಾ ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್ ಪ್ರಿಯ ಸ್ನೇಹಿತರೆ, ನಾವು 18 ಏನಪ್ಪಾ ಅಂತಲ್ರಿ ನಾವೆಂತಲ್ರಿ ಪ್ರಮುಖವಾಗಿ 18 ವಲಯಗಳೇನಪ್ಪಾ ಅಂತಲ್ರಿ ನಾವು ನಕ್ಷಾ ಮೂಲಕ ಸವಿಸ್ತಾರವಾಗಿ ನೋಡ್ತಾ ಹೋಗುಣ್ರಿ. ಓಕೆ ರೀ, ಸವಿಸ್ತಾರವಾಗಿ. ಓಕೆ, ಹಾಗಪ್ಪ ಅಂತಲ್ರಿ ಇಲ್ಲಿ ಪ್ರಮುಖವಾಗಿ ಅಂತಲ್ಲ ನಕ್ಷೆಯ ಮೂಲಕ ಏನಪ್ಪಾ ಅಂತಲ್ಲ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ದಯಮಾಡಿ ಹೇಳ್ತಾ ಇದ್ದೀನಿ ಲಿಸ್ಟ್ ಮಾಡಿ ಓದ್ಬೇಡ್ರಿ ಅಂತಲ್ಲ ಪದೇ ಕೂಡ ಅಂತಲ್ಲ ನಾನು ಹಿಂದಿನ ವಿಡಿಯೋಗಳಲ್ಲಿ ಕೂಡ ಅಂತಲ್ಲ ಹೇಳಿದ್ದೇನೆ. ನನ್ನ ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ನೋಡಿ, ಎಲ್ಲಾ ಪ್ರತಿಯೊಂದು ವಿಡಿಯೋ ಅಂತಲ್ಲ ನಕ್ಷೆ ಮೂಲಕ ಮಾಡಿರ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಹಾಗಪ್ಪ ಅಂತಲ್ರಿ ಇಲ್ಲಿ ನಾವು ಪ್ರಮುಖವಾಗಿ 18 ವಲಯಗಳೇನಪ್ಪಾ ಅಂತಲ್ಲ ನಾವು ನೋಡ್ತಾ ಹೋಗೋಣ್ರಿ. ಓಕೆ ರೀ, ಹಾಗಪ್ಪ ಅಂತಲ್ರಿ ನೋಡಿ ನಕ್ಷೆ ಮೂಲಕ ನಮ್ಗೆ ಫಸ್ಟ್ ದಿಕ್ಕುಗಳು ಗೊತ್ತಿರ್ಬೇಕ್ರಿ. ಓಕೆ ರೀ, ಎಷ್ಟ್ರಿ 4 ದಿಕ್ಕುಗಳು ಅಂತ ಗೊತ್ತಿರಬೇಕಾಗತ್ರಿ. ಇನ್ನೊಂದು 4 ದಿಕ್ಕುಗಳೇನಪ್ಪಾ ಅಂತಲ್ಲ ಉಪ ದಿಕ್ಕುಗಳು ಅಂತಲಪ್ಪ ಅಂತಲ್ಲ ಗೊತ್ತಿರಬೇಕಾಗತ್ತೆ. ಓಕೆ, ಒಂದ್ ಸಿಂಪಲ್ ಆಗಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಯಾವ್ದಪ್ಪ ಅಂತಂದಾಗ ಇಲ್ಲಿ ಏನಪ್ಪಾ ಅಂತಲ್ಲ ಉತ್ತರ ದಕ್ಷಿಣ ಮತ್ತು ಅಂತಲ್ಲ ಪೂರ್ವ ಪಶ್ಚಿಮ ಅಂತ ಗೊತ್ತಿರಬೇಕಾಗತ್ತೆ. ಆಗ್ನೇಯ ಮತ್ತು ನೈಋತ್ಯ ಅಂತಂದ್ರಿ ವಾಯು ಮತ್ತು ಏನಪ್ಪಾ ಅಂತಲ್ರಿ ಆಗ್ನೇಯ ಅಂತ ಗೊತ್ತಿರಬೇಕಾಗತ್ತೆ. 8 ದಿಕ್ಕುಗಳೇನಪ್ಪಾ ಅಂತಂದ್ರೆ ನಿಮ್ಗೆ ಅಂತ ಸವಿಸ್ತಾರವಾಗಿ ಅಂತಲ್ಲ ಗೊತ್ತಿದ್ರೆ ಮಾತ್ರ ಅಂತಲ್ರಿ ಈ ವಲಯಗಳೇನಪ್ಪಾ ಅಂತಲ್ಲ ನಾವೆಂತಲ್ರಿ ನೆನ್ಪಿಟ್ಟುಕೊಳ್ಳಿಕ್ಕೆ ಸಾಧ್ಯವಾಗಿರ್ತದಂತ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್, ಹಾಗಪ್ಪ ಅಂತಲ್ರಿ ನಾವು ಇಲ್ಲಿ ಪ್ರಮುಖವಾಗಿನಪ್ಪಾ ಅಂತಲ್ರಿ ಇಲ್ಲಿ ಗೊತ್ತಿರಬೇಕಾಗತ್ತೆ 18 ವಲಯಗಳೇನಪ್ಪಾ ಅಂದ್ರ ಬಹಳಷ್ಟು ಸರಳ ವಿಧಾನದಲ್ಲಿ ಅಂತ ತಿಳಿಸ್ಕೊಡ್ತೀವಿ. ಓಕೆ, ಎಸ್, ಹಾಗಪ್ಪ ಅಂತಲ್ರಿ ಉತ್ತರ ರೈಲ್ವೆ ವಲಯ ಯಾವುದು ಉತ್ತರ ರೈಲ್ವೆ ವಲಯ ವಲಯ ಅಂತಂತ ಹೇಳಿ ಯಾವ್ದ್ರಿ
ದೆಹಲಿ ಅಂತಂತ ಹೇಳ್ರಿ. ಓಕೆ ರೀ, ಉತ್ತರ ರೈಲ್ವೆ ಯಾವ್ದ್ರಿ? ದೆಹಲಿ ಅಂತಂತ ಗೊತ್ತಿರಬೇಕಾಗತ್ತೆ, ದೆಹಲಿ ಅಂತಂತ ಹೇಳಿ. ಓಕೆ, ಹಾರಪ್ಪ ಅಂತಲ್ರಿ, ಇದು ಏನಪ್ಪಾ ಅಂತಲ್ಲ ಯಾವಾಗ ಸ್ಥಾಪನೆ ಆಗಿದಪ್ಪ ಅಂತ ಕೇಳಿದಾಗ ಅಂತಲ್ರಿ, ಇದು 1952 ಅಂತಂತ ಗೊತ್ತಿರಬೇಕಾಗತ್ತೆ. ಎಷ್ಟ್ರಿ? 1952 ಅಂತಲ್ರಿ ತರ ಈ ವಲಯ ಸ್ಥಾಪನೆ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್, ನೇರವಾಗಿ ಏನಪ್ಪಾ ಅಂತಲ್ರಿ ಅದೇ ತರ ಏನಪ್ಪಾ ಅಂತಲ್ರಿ ಉತ್ತರ ರೈಲ್ವೆ ವಲಯ ದೆಹಲಿ ಅಂತಂತ ಗೊತ್ತಾಯ್ತು. ಹಾಗಾದ್ರಪ್ಪ ಅಂತಲ್ರಿ ಉತ್ತರ ಕೇಂದ್ರ ರೈಲ್ವೆ, ಓಕೆ ರೀ, ಉತ್ತರ ಕೆಳಗಡೆ ಬರ್ಬೇಕ್ರಿ, ಉತ್ತರ ಕೇಂದ್ರ ರೈಲ್ವೆ, ಉತ್ತರ ಕೇಂದ್ರ ರೈಲ್ವೆ ರೀ, ಇದು ಎಲ್ಲಿ ಬರ್ತಾವಪ್ಪ ಅಂತ ಕೇಳಿದಾಗ ಅಂತಲ್ಲ ಅಲಹಾಬಾದ್ ಅಂತೇಳಿ, ಅಲಹಾಬಾದ್. ಓಕೆ ರೀ, ಇದನ್ನ ಇನ್ನೊಂದು ಹೆಸರಲ್ಲಿ ಕರೀತಾರತಿ ಪ್ರಯಾಗರಾಜ್ ಅಂತೇಳಿ. ಯೋಗಿ ಸರ್ಕಾರ ಬಂದು ಏನ್ ಮಾಡಿದ್ರಿ, ಏನಪ್ಪಾ ಅಂದ್ರೆ ಅಲಹಾಬಾದ್ ನಿಂತಲ ಮರುನಾಮಕರಣ ಮಾಡಿದಪ್ಪ ಅಂತಲ್ರಿ ಪ್ರಯಾಗರಾಜ್ ಅಂತ ಮಾಡಿದ್ರು. ಯಾವ್ದು? ಪ್ರಯಾಗರಾಜ್. ಓಕೆ, ಗೊತ್ತಿರಬೇಕು, ಪ್ರಯಾಗರಾಜ್. ಇನ್ನೊಂದು ಹೆಸರು ಏನ್ ಕರೀತಾರಿ? ಪ್ರಯಾಗರಾಜ್. ಪ್ರಯಾಗರಾಜ್ ಅಂದ್ರೆ ಓಕೆ ರೀ, ಅಲ್ಲಿ ಅಲಹಾಬಾದ್ ಇರ್ಲಿಲ್ಲ ಅಂದ್ರೆ ಪ್ರಯಾಗರಾಜ್ ಅಂತ ಇರ್ತದಂತ ಗೊತ್ತಿರಬೇಕಾಗತ್ತೆ. ಓಕೆ, ಹಾಗಪ್ಪ ಅಂದ್ರ ನಂತರ ನೇರವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಕೇಂದ್ರ ರೈಲ್ವೆ ಅಂತಂತ ಹೇಳಿ. ಯಾವ್ದ್ರಿ? ಕೇಂದ್ರ ರೈಲ್ವೆ ವಲಯ ಅಂತಂತ ಹೇಳಿ. ಓಕೆ, ಎಸ್, ಕೇಂದ್ರ ರೈಲ್ವೆ ವಲಯ ಮುಂಬೈ ಏನ್ರಿ? ಕೇಂದ್ರ ರೈಲ್ವೆ ವಲಯ ಮುಂಬೈ ಅಂತಂತ ಗೊತ್ತಿರಬೇಕಾಗತ್ತೆ. ಓಕೆ, ನಂತರ ಓಕೆ ಇಲ್ಲಿ ಗೊತ್ತಿರಬೇಕಾಗತ್ತೆ ದಕ್ಷಿಣ ರೈಲ್ವೆ ವಲಯ. ಓಕೆ, ದಕ್ಷಿಣ ರೈಲ್ವೆ ವಲಯ, ದಕ್ಷಿಣ ರೈಲ್ವೆ ವಲಯ ಅಂತಂತ ಹೇಳಿ. ಯಾವುದು? ಚೆನ್ನೈ ಅಂತಂತ ಹೇಳಿ. ಓಕೆ, ಯಾವುದು? ಚೆನ್ನೈ ಅಂತಂತ ಹೇಳಿ. ಯಾವ ರಾಜ್ಯಕ್ಕೆ ಇದೆ? ತಮಿಳ್ನಾಡು. ಓಕೆ, ಯಾವ್ದ್ರಿ? ತಮಿಳ್ನಾಡು. ಓಕೆ, ನಂತರ ಮೇಲೆ ಓಕೆ ಮೇಲೆ ಯಾವ್ದಪ್ಪ ಅಂತಲ್ಲ ದಕ್ಷಿಣ ಕೇಂದ್ರ ರೈಲ್ವೆ. ಯಾವ್ದು? ದಕ್ಷಿಣ ಕೇಂದ್ರ ರೈಲ್ವೆ. ದಕ್ಷಿಣ ಕೇಂದ್ರ ರೈಲ್ವೆ ಎಲ್ಲಿಯಪ್ಪ ಅಂತ ಕೇಳಿದಾಗ ಸಿಕಿಂದ್ರಾಬಾದ್ ರಾಜ್ಯಕ್ಕೆ ಇದ್ರೆ ತೆಲಂಗಾಣ ರಾಜ್ಯ. ಓಕೆ, ತೆಲಂಗಾಣ ರಾಜ್ಯ. ಓಕೆ, ತೆಲಂಗಾಣ ರಾಜ್ಯ ಅಂತೇಳಿ. ಓಕೆ, ನೋಡ್ರಿ, ನಾವು ಫಸ್ಟ್ ಏನ್ ಮಾಡಿದ್ರಿ, ಉತ್ತರ ರೈಲ್ವೆ ವಲಯ ಯಾವ್ದಪ್ಪ ಅಂತ ಕೇಳಿದಾಗ ದೆಹಲಿ, ಉತ್ತರ ಕೇಂದ್ರ ರೈಲ್ವೆ ಯಾವ್ದಪ್ಪ ಅಂತ ಕೇಳಿದಾಗ ಅಲಹಾಬಾದ್, ಅಥವಾ ಇನ್ನೊಂದು ಹೆಸರು ಏನ್ ಕರೀತಾರೆ ಅಂತ ಹೇಳಿದ್ರೆ ಪ್ರಯಾಗರಾಜ್. ಓಕೆ, ನಂತರ ಯಾವ್ದಪ್ಪ ಅಂತ ಕೇಳಿದಾಗ ಕೇಂದ್ರ ರೈಲ್ವೆ ವಲಯ ಮುಂಬೈ. ಓಕೆ, ನಂತರ ಏನಪ್ಪಾ ಅಂದ್ರೆ ದಕ್ಷಿಣ ರೈಲ್ವೆ ವಲಯ ಯಾವುದು? ಚೆನ್ನೈ, ರಾಜ್ಯ ತಮಿಳುನಾಡು. ಓಕೆ, ನಂತರ ದಕ್ಷಿಣ ಕೇಂದ್ರ ರೈಲ್ವೆ ಯಾವಪ್ಪ ಅಂತ ಕೇಳಿದಾಗ ಸಿಕಿಂದ್ರಾಬಾದ್ ಅಂತ ಹೇಳಿ. ಓಕೆ, ಎಸ್, ಯಾರಪ್ಪ ಅಂತಲ್ರಿ ನಾವು ಸವಿಸ್ತಾರವಾಗಿ ನೋಡ್ತಾ ಬಂದೇವ್ರಿ. ಈಗ ಇಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ನೋಡಿದೆವು, ಕಂಪ್ಲೀಟ್ ಕಾನ್ಸೆಪ್ಟ್ ಕಂಪ್ಲೀಟ್ ಐತಿ. ಓಕೆ, ನಂತರ ಏನಪ್ಪಾ ಅಂತಲ್ರಿ ನಾವು ಪಶ್ಚಿಮಕ್ಕೆ ತಗೋಬೇಕಾಗತ್ತೆ. ಯಾವುದು? ಪಶ್ಚಿಮ. ಓಕೆ, ಈ ಪಶ್ಚಿಮದಲ್ಲಿ ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿ ಗೊತ್ತಿರಬೇಕಾಗತ್ತೆ ಪಶ್ಚಿಮ ರೈಲ್ವೆ ವಲಯ. ಓಕೆ, ಪಶ್ಚಿಮ ರೈಲ್ವೆ ವಲಯ. ಪಶ್ಚಿಮ ರೈಲ್ವೆ ವಲಯ ಯಾವುದು? ಮುಂಬೈ. ಯಾವ್ದ್ರಿ? ಪಶ್ಚಿಮ ರೈಲ್ವೆ ವಲಯ ಮುಂಬೈ ಅಂತೇಳಿ. ನಂತರ ಪಶ್ಚಿಮ ಕೇಂದ್ರ ರೈಲ್ವೆ. ಓಕೆ, ಪಶ್ಚಿಮ ಕೇಂದ್ರ ರೈಲ್ವೆ. ಪಶ್ಚಿಮ ಕೇಂದ್ರ ರೈಲ್ವೆ ವಲಯ ಯಾವಪ್ಪ ಅಂತಂದ್ರೆ ಜಬಲ್ಪುರ್ ಅಂತೇಳಿ. ಓಕೆ, ಎಲ್ಲಿ ನೋಡಿದವ್ರು ನಾವ್ರಿ ಪಶ್ಚಿಮದಿಂದ ಏನಪ್ಪಾ ಅಂದ್ರೆ ನಾವೆಂತಲ್ಲ ಈಗ ನೇರವಾಗಿ ಪೂರ್ವಕ್ಕೆ ಹೋಗ್ಬೇಕಾಗತ್ತೆ. ಯಾವುದು? ಪೂರ್ವಕ್ಕೆ. ಪ್ರಿಯ ಸ್ನೇಹಿತರೆ, ನಾನ್ ಮಾಡುವಂತ
ರೀತಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ 100% ನಿಮ್ಗೆ ಒಂದು ಮಾರ್ಕ್ ಫಿಕ್ಸ್ ಅಂತ ತಿಳ್ಕೊಂಬಿಡಿ. ಓಕೆ, ಎಸ್. ಹಾಗಾದ್ರೆ ಬಂತಲ್ರಿ ಈಗ ನಾವು ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ತಾ ಇದ್ದೇವೆ. ಓಕೆ, ಎಸ್. ಹಾಗಾದ್ರೆ ಬಂತಲ್ರಿ ಪೂರ್ವ ರೈಲ್ವೆ ವಲಯ. ಓಕೆ, ಪೂರ್ವ ರೈಲ್ವೆ ವಲಯ, ಪೂರ್ವ ರೈಲ್ವೆ ವಲಯ. ಓಕೆ, ಯಾವುದು? ಕೋಲ್ಕತ್ತಾ. ಯಾವುದು? ಕೋಲ್ಕತ್ತಾ. ಓಕೆ, ಯಾವ್ದ್ರಿ? ಕೋಲ್ಕತ್ತಾ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಅಂತ ಹೇಳಿ. ಓಕೆ, ಎಸ್. ಹಾಗಪ್ಪ ಅಂತಲ್ರಿ ಪೂರ್ವದ ಮೆಟ್ರೋ ರೈಲ್ವೆ, ಪೂರ್ವದ ಮೆಟ್ರೋ ರೈಲ್ವೆ ಕೋಲ್ಕತ್ತಾ. ಯಾವ್ದ್ರಿ? ಪೂರ್ವದ ಮೆಟ್ರೋ ರೈಲ್ವೆ ಕೋಲ್ಕತ್ತಾ. ಓಕೆ, ಎಸ್. ನಂತರ ನಾವೇನಪ್ಪ ಅಂತಂದ್ರೆ ಇಲ್ಲಿ ಎಲ್ಲಿ ಹೋಗ್ಬೇಕಾಗತ್ತ ಅಂತ ಕೇಳಿದಾಗ ಪೂರ್ವ ಕೇಂದ್ರ ರೈಲ್ವೆ ವಲಯ, ಪೂರ್ವ ಕೇಂದ್ರ ರೈಲ್ವೆ ವಲಯ. ಪೂರ್ವ ಕೇಂದ್ರ ರೈಲ್ವೆ. ಓಕೆ ರೀ, ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ ಗೊತ್ತಿರಬೇಕಾಗತ್ತೆ ಹಾಜಿಪುರ್, ಹಾಜಿಪುರ್ ಅಂತ ಹೇಳಿ. ಓಕೆ, ಎಸ್. ಪ್ರಿಯ ಸ್ನೇಹಿತರೆ, ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತಪ್ಪ ಅಂತ ಕೇಳಿದಾಗ ಬಿಹಾರ್ ರಾಜ್ಯ. ಯಾವುದು? ಬಿಹಾರ್ ರಾಜ್ಯ. ಓಕೆ, ಬಿಹಾರ್ ರಾಜ್ಯ. ಓಕೆ, ಎಸ್. ಹಾಗಪ್ಪ ಅಂತಲ್ರಿ ನಾವು ನೋಡಿ ಏನ್ ಮಾಡಿದ್ರಿ, ಪಶ್ಚಿಮದ ರೈಲ್ವೆ ವಲಯ ಯಾವ್ದಂತ ಕೇಳಿದಾಗ ಮುಂಬೈ, ಪಶ್ಚಿಮ ಕೇಂದ್ರ ರೈಲ್ವೆ ಜಬಲ್ಪುರ್. ಓಕೆ, ನಂತರ ಪೂರ್ವದ ರೈಲ್ವೆ ವಲಯ ಯಾವ್ದಂತ ಕೇಳಿದಾಗ ಕೋಲ್ಕತ್ತಾ. ಏನ್ರಿ? ಕೋಲ್ಕತ್ತಾ. ಓಕೆ, ಪೂರ್ವದ ಕೇಂದ್ರ ರೈಲ್ವೆ ವಲಯ ಹಾಜಿಪುರ್. ಯಾವ ರಾಜ್ಯ? ಬಿಹಾರ್ ರಾಜ್ಯ. ಪೂರ್ವದ ಮೆಟ್ರೋ ರೈಲ್ವೆ ಕೋಲ್ಕತ್ತಾ. ಓಕೆ, ಎಸ್. ಹಾಗೆ ಬಂದ್ರ ಉತ್ತರ ದಕ್ಷಿಣ ನೋಡ್ಕೊಂಡೆವು ನಾವು, ಪೂರ್ವದಿಂದ ಪಶ್ಚಿಮಕ್ಕೆ ನೋಡ್ಕೊಂಡೆವು. ಓಕೆ, ಎಸ್. ಹಾಗೆ ಬಂದ್ರ ಮತ್ತೆ ಇಲ್ಲಿ ಬರ್ತದ ಆಗ್ನೇಯ ಅಂತ ಹೇಳಿ. ಓಕೆ ರೀ, ನಾವು ನೇರವಾಗಿ ಆಗ್ನೇಯ. ಓಕೆ ರೀ, ಆಗ್ನೇಯ ರೈಲ್ವೆ ವಲಯ. ಯಾವ್ದ್ರಿ? ಆಗ್ನೇಯ ರೈಲ್ವೆ ವಲಯ. ಆಗ್ನೇಯ ರೈಲ್ವೆ ವಲಯ ಯಾವ್ದ್ರಿ? ಕೋಲ್ಕತ್ತಾ. ಓಕೆ, ಕೋಲ್ಕತ್ತಾ. ಯಾವ್ದ್ರಿ? ಕೋಲ್ಕತ್ತಾ. ಓಕೆ, ನಂತರ ಆಗ್ನೇಯ ಕೇಂದ್ರ ರೈಲ್ವೆ, ಆಗ್ನೇಯ ಕೇಂದ್ರ ರೈಲ್ವೆ ವಲಯ. ಓಕೆ, ಆಗ್ನೇಯ ಕೇಂದ್ರ ರೈಲ್ವೆ ವಲಯ. ಓಕೆ, ಆಗ್ನೇಯ ಕೇಂದ್ರ ರೈಲ್ವೆ ವಲಯ ಯಾವ್ದ್ರಿ? ಬಿಲಾಸ್ಪುರ್. ಯಾವ್ದು? ಬಿಲಾಸ್ಪುರ್. ಬಿಲಾಸ್ಪುರ್ ಅನ್ನಂತೀರಿ. ಯಾವ ರಾಜ್ಯ? ಛತ್ತೀಸ್ಗಢ. ಯಾವ್ದ್ರಿ? ಛತ್ತೀಸ್ಗಢ. ಛತ್ತೀಸ್ಗಢ. ಓಕೆ, ನೋಡಿ ನಾವು ಆಗ್ನೇಯ ರೈಲ್ವೆ ವಲಯ ಯಾವ್ದಂತ ಕೇಳಿದಾಗ ಕೋಲ್ಕತ್ತಾ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾ. ಆಗ್ನೇಯ ಕೇಂದ್ರ ರೈಲ್ವೆ ವಲಯ ಯಾವ್ದ್ರಿ? ಬಿಲಾಸ್ಪುರ್. ಓಕೆ ರೀ, ಯಾವ ರಾಜ್ಯ? ಛತ್ತೀಸ್ಗಢ. ಓಕೆ, ಎಸ್. ಹಾಗೆ ಬಂತಲ್ರಿ ಏನಪ್ಪಾ ಅಂದ್ರ ಪೂರ್ವದ ಕರಾವಳಿ ವಲಯ. ಯಾವ್ದ್ರಿ? ಪೂರ್ವದ ಕರಾವಳಿ ವಲಯ. ಓಕೆ, ಇಲ್ಲಿ ಬರೀತೀವಿ ನೋಡ್ರಿ, ಪೂರ್ವದ ಕರಾವಳಿ ವಲಯ. ಪೂರ್ವದ ಕರಾವಳಿ. ಪೂರ್ವದ ಕರಾವಳಿ ವಲಯ ಯಾವ್ದ್ರಿ? ಭುವನೇಶ್ವರ್. ಯಾವ್ದು? ಭುವನೇಶ್ವರ್. ಭುವನೇಶ್ವರ್ ಅಂತೇಳಿ. ಓಕೆ, ಎಸ್. ಹಾಗಪ್ಪ ಅಂದ್ರೆ ಯಾವ ರಾಜ್ಯ? ಒಡಿಸ್ಸಾ. ಯಾವ್ದ್ರಿ? ಒಡಿಸ್ಸಾ. ಓಕೆ, ಒಡಿಸ್ಸಾ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನೋಡಿಲಿ, ಆಗ್ನೇಯ ರೈಲ್ವೆ ವಲಯ ಯಾವ್ದಂತ ಕೇಳಿದಾಗ ಕೋಲ್ಕತ್ತಾ, ಆಗ್ನೇಯ ಕೇಂದ್ರ ರೈಲ್ವೆ ವಲಯ ಬಿಲಾಸ್ಪುರ್,
ಛತ್ತೀಸ್ಗಢ ರಾಜ್ಯ. ಆಗ್ನೇಯ ಕರಾವಳಿ ವಲಯ, ಸಾರಿ ಪೂರ್ವದ ಕರಾವಳಿ ವಲಯ ಯಾವ್ದ್ರಿ? ಭುವನೇಶ್ವರ್ ರಾಜ್ಯ, ಒಡಿಸ್ಸಾ ರಾಜ್ಯ. ಓಕೆ, ನೇರವಾಗಿ ನಾವು ಯಾವ್ದಕ್ಕೆ ಹೋಗೋಣ್ರಿ? ವಾಯುವ್ಯಕ್ಕೆ ಹೋಗೋಣ. ಓಕೆ, ನೇರವಾಗಿ ನೋಡ್ರಿ ಇಲ್ಲಿ ವಾಯುವ್ಯ. ಓಕೆ ಪ್ರಿಯ ಸ್ನೇಹಿತರೆ, ವಾಯುವ್ಯ. ಓಕೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ವಾಯುವ್ಯ, ವಾಯುವ್ಯ. ಓಕೆ, ವಾಯುವ್ಯಕ್ಕಿರುವಂತ ರೈಲ್ವೆ ವಲಯ ಯಾವ್ದಂತ ಕೇಳ್ತಾನ್ರಿ? ಯಾವ್ದ್ರಿ? ಜೈಪುರ್. ಯಾವ್ದು? ಜೈಪುರ್. ಜೈಪುರ್. ಓಕೆ, ಎಸ್ ಪ್ರಿಯ ಸ್ನೇಹಿತರೆ, ಜೈಪುರ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಎಸ್, ಯಾವ್ದು? ರಾಜಸ್ಥಾನ್. ಓಕೆ, ಮರುಭೂಮಿಯ ನಾಡು. ಓಕೆ, ಮರುಭೂಮಿಯ ನಾಡು ಜೈಪುರ್. ಓಕೆ, ನೇರವಾಗಿ ಈಗ ನಾವು ನೈಋತ್ಯ ಆಗ್ನೇಯಿಂದ ವಾಯುವ್ಯಕ್ಕೆ ಹೋಗಿದ್ದೇವೆ. ಈಗೇನ್ ಮಾಡೋಣ? ನೈಋತ್ಯದಿಂದ ಈಶಾನ್ಯಕ್ಕೆ ಹೋಗೋಣ. ಓಕೆ, ಎಸ್, ಹಾಗಪ್ಪ ಅಂತಲ್ರಿ, ಎಲ್ಲಿರಿದಾವೆ? ನೈಋತ್ಯದಿಂದ ನೇರವಾಗಿ ಈಶಾನ್ಯ. ಓಕೆ, ಎಸ್, ಹಾಗಪ್ಪ ಅಂದ್ರ ನೈಋತ್ಯ. ಓಕೆ, ಎಸ್, ಕ್ಲಿಯರ್ ಆಯ್ತು ಸ್ನೇಹಿತರೆ. ನೈಋತ್ಯ, ನೈಋತ್ಯ, ನೈಋತ್ಯಕ್ಕೆ ಸಾರಿ. ಓಕೆ ರೀ, ಯಾವ್ದ್ರಿ? ನೈಋತ್ಯ. ನೈಋತ್ಯ, ನೈಋತ್ಯದಲ್ಲಿ ಕಂಡು ಬರುವಂತ ಪ್ರಮುಖ ರೈಲ್ವೆ ವಲಯ ಯಾವ್ದ್ರಿ? ನಮ್ಮ ಹೆಮ್ಮೆಯ ಕರ್ನಾಟಕ. ಕರ್ನಾಟಕದ ಯಾವುದು? ಹುಬ್ಬಳ್ಳಿ. ಓಕೆ, ಹುಬ್ಬಳ್ಳಿ. ಓಕೆ, ಗೊತ್ತಿರಬೇಕಾಗತ್ತೆ ಹುಬ್ಬಳ್ಳಿ. ಓಕೆ, ವೆರಿ 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 ಇಂಪಾರ್ಟೆಂಟ್. 1000 ಬಾರಿ ಕೇಳಿಬಹುದು. ಪ್ರಿವಿಯಸ್ ಕ್ವಶನ್ ಪೇಪರ್ ಅಂತಲ್ಲ, ವೀಕ್ಷಣೆ ಮಾಡಿ. ಓಕೆ, ಎಸ್, ಯಾವುದು? ನೈಋತ್ಯದ ಕರ್ನಾಟಕದ ಹುಬ್ಬಳ್ಳಿ. ಹುಬ್ಬಳ್ಳಿ. ಓಕೆ ಪ್ರಿಯ ಸ್ನೇಹಿತರೆ, ಗೊತ್ತಿರಬೇಕಾಗತ್ತೆ ಕರ್ನಾಟಕದ ಏಕೈಕ ರೈಲ್ವೆ ವಲಯ ಯಾವುದು ಅಂತ ಕೇಳಿದಾಗ ಯಾವ್ದ್ರಿ? ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ. ಓಕೆ, ನೇರವಾಗಿ ನಾವೆಲ್ಲಿ ಹೋಗೋಣ? ಈಶಾನ್ಯ, ಸಪ್ತ ಸಹೋದರಿಯರ ರಾಜ್ಯಗಳು. ಓಕೆ, ಎಸ್ ಪ್ರಿಯ ಸ್ನೇಹಿತರೆ, ಯಾವುದು? ಈಶಾನ್ಯ. ಯಾವ್ದ್ರಿ? ಈಶಾನ್ಯ ಅಂತಂತ ಗೊತ್ತಿರಬೇಕಾಗತ್ತೆ. ಓಕೆ, ಈಶಾನ್ಯ. ಓಕೆ, ನಕ್ಷೆ ಮೂಲಕ ಕಲಿತಾ ಇರಬೇಕು. ಯಾವುದು? ನಕ್ಷೆ ಮೂಲಕ. ಓಕೆ ಪ್ರಿಯ ಸ್ನೇಹಿತರೆ, ನೋಡ್ರಿ, ಈಶಾನ್ಯ ರೈಲ್ವೆ ವಲಯ ಯಾವುದು? ಈಶಾನ್ಯ ರೈಲ್ವೆ ವಲಯ. ಈಶಾನ್ಯ ಗಡಿ ರೈಲ್ವೆ ವಲಯ. ಈಶಾನ್ಯ ಗಡಿ ರೈಲ್ವೆ ವಲಯ ಯಾವುದು? ಗುವಾಹಟಿ. ಯಾವ್ದ್ರಿ? ಗುವಾಹಟಿ. ಓಕೆ, ಆಸಾಮದಲ್ಲಿ ಕಂಡು ಬರುವಂತ ಗುವಾಹಟಿ. ಓಕೆ, ಆಸಾಮದಲ್ಲಿ ಬಂದಂತ ವಿಶೇಷ ನೃತ್ಯ ಯಾವ್ದ್ರಿ? ಬಿಹು. ಏನ್ರಿ? ಬುಡಕಟ್ಟು ಸಮಾಜ ಬೋಡೋ. ಓಕೆ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಆಸಾಂ, ಮಾನಸ. ಓಕೆ, ಯಾವುದು? ಆಸಾಂ. ಓಕೆ, ಎಸ್, ಹಾಗಾದ್ರೆ ಬಂದ್ರೆ ಪ್ರಿಯ ಸ್ನೇಹಿತರೆ, ಯಾವ್ದ್ರಿಪ್ಪ ಅಂದ್ರೆ ಗಡಿ ಈಶಾನ್ಯ ರೈಲ್ವೆ ಗುವಾಹಟಿ. ಯಾವ್ದ್ರಿ? ಗುವಾಹಟಿ ಅಂದಂತೇಳಿ. ಓಕೆ, ಈಶಾನ್ಯ ಕೇಂದ್ರ ರೈಲ್ವೆ ವಲಯ. ಈಶಾನ್ಯ ಯಾವ್ದ್ರಿ? ಈಶಾನ್ಯ ಕೇಂದ್ರ ರೈಲ್ವೆ ವಲಯ ಯಾವ್ದ್ರಿ? ಗೋರಖ್ಪುರ್. ಯಾವ್ದ್ರಿ? ಗೋರಖ್ಪುರ್. ಗೋರಖ್ಪುರ್. ಓಕೆ ಪ್ರಿಯ ಸ್ನೇಹಿತರೆ, ಓಕೆ, ನಾವೇನ್ ಮಾಡಿದೇವ್ರಿ? ನೈಋತ್ಯ ರೈಲ್ವೆ ವಲಯ ಯಾವುದು? ಹುಬ್ಬಳ್ಳಿ ಅಂತ ಹಾಕಿದ್ದೇವೆ ಕರ್ನಾಟಕದ. ನಂತರ ನೇರವಾಗಿ ಈಶಾನ್ಯಕ್ಕೆ ಹೋಗಿದ್ದೇವೆ. ಈಶಾನ್ಯದ ಗಡಿ ರೈಲ್ವೆ ವಲಯ ಗುವಾಹಟಿ. ಓಕೆ, ನಂತರ ಯಾವಪ್ಪ ಅಂತ ಕೇಳಿದಾಗ ಈಶಾನ್ಯದ ಕೇಂದ್ರ ರೈಲ್ವೆ ವಲಯ ಗೋರಖ್ಪುರ್ ಅಂತೇಳಿ. ಓಕೆ ಪ್ರಿಯ ಸ್ನೇಹಿತರೆ, ಓಕೆ ನೋಡಿ, ಸವಿಸ್ತಾರವಾಗಿ ನಿಮಗೆ 18 ವಲಯಗಳನ್ನು ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಪ್ರಿಯ ಸ್ನೇಹಿತರೆ, ನೀವು ಲಿಸ್ಟ್ ಮಾಡಿ ಓದಿದ್ರೆ ಯಾವತ್ತೂ ಸಕ್ಸಸ್ ಸಿಗೋದಿಲ್ಲ. ಇದು ನನ್ನ ಗ್ಯಾರಂಟಿ ಆಗಿರುತ್ತದೆ. ಓಕೆ, ನನ್ನ ಪ್ರತಿ ಒಂದು ವಿಡಿಯೋ ಏನಪ್ಪಾ ಅಂತಲ್ರಿ,
ವಿಶೇಷವಾಗಿರ್ತವಂತದ್ದು ಗೊತ್ತಿರಬೇಕಾಗತ್ತೆ. ಓಕೆ, ಆದಷ್ಟು ನನ್ನ ಕ್ಲಾಸ್ ನಿಮ್ಗೆ ಅಂತಲ್ಲ ಇಷ್ಟವಾದಲ್ಲಿ ಏನಪ್ಪಾ ಅಂತಲ್ಲ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೆ ಏನಪ್ಪಾ ಅಂದ್ರೆ ಶೇರ್ ಮಾಡ್ಬೇಕು, ಅವರಿಗೂ ಕೂಡ ಏನಪ್ಪಾ ಅಂದ್ರೆ ಅಂತಲ್ಲ ಹೆಲ್ಪ್ ಆಗಲಿ ಅನ್ನುವಂತ ಉದ್ದೇಶ ನಿಮ್ಮಲ್ಲಿ ಇರಬೇಕು. ಓಕೆ, ಎಲ್ಲಾ ಬಡ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಲ್ಲ ಇದು ತಲುಪಬೇಕು. ಕೆಲವೊಬ್ಬರಿಗೆ ಅಂತಲ್ಲ ಕೋರ್ಸ್ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಲ್ಲ ಇದು ತಲುಪಬೇಕು. ಇದು ನನ್ನ ಒಂದು ಕಳಕಳಿಯ ವಿನಂತಿ ಆಗಿರ್ತದೆ. ಓಕೆ, ಒನ್ಸ್ ಮೋರ್ ನಾನು ರಿವಿಷನ್ ಮಾಡ್ತಾ ಹೋಗ್ತೀನಿ. ಓಕೆ, ಕ್ಲಿಯರ್ ಆಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ. 18 ವಲಯಗಳಿದಾವೆ ಅಂತಂದ್ರೆ ನೀವು ಸರ್ ಇನ್ನೊಂದು ಬರ್ತೇನೆ ನಾನು. ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ದಕ್ಷಿಣ ಕರಾವಳಿ ವಲಯ. ಓಕೆ, ಐ ಆಮ್ ಸೋ ಸಾರಿ, ದಕ್ಷಿಣ ಕರಾವಳಿ ವಲಯ. ದಕ್ಷಿಣ ಕರಾವಳಿ ವಲಯ. ಓಕೆ, ದಕ್ಷಿಣ ಕರಾವಳಿ ವಲಯ ಅಂತ ಹೇಳಿದ ಇದು ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ವಿಶಾಖಪಟ್ಟಣ. ಯಾವ್ದು? ವಿಶಾಖಪಟ್ಟಣ. ಯಾವ್ದ್ರಿ? ವಿಶಾಖಪಟ್ಟಣ. ಯಾವ್ದ್ರಿ? ಆಂಧ್ರ ಪ್ರದೇಶದ. ಓಕೆ, ಪ್ರಿಯ ಸ್ನೇಹಿತರೆ ನೋಡಿ, ನಿಮಗೆಂತಲ್ಲ ವಾಯು ದಿಕ್ಕ ಇದಪ್ಪ ಅಂತಲ್ರಿ ಗೊತ್ತಿರ್ಬೇಕು. ಇಲ್ಲಿ ಬಾಕ್ಸ್ ಮಾಡಿರ್ತೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ ಓಕೆ ಓಕೆ, ಪ್ರಿಯ ಸ್ನೇಹಿತರೆ, ಓಕೆ ನೋಡಿ, ನಮ್ಮ ಸವಿಸ್ತಾರವಾಗಿ ರಿವಿಷನ್ ಮಾಡ್ತಾ ಹೋಗ್ತೀನಿ. ಓಕೆ, ನಾನು ಒಂದು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿದೆ. ಈ ಶ್ರೀಧರನ್ ಅಂತಂದ್ರಿ. ಓಕೆ ರೀ, ಈ ಶ್ರೀಧರ ಅಂತಂದ್ರೆ ಗೊತ್ತಿರ್ಬೇಕಾಗತ್ತೆ. ಓಕೆ ನೋಡಿ, ಪ್ರಪಂಚದ ರೈಲ್ವೆ ಪಿತಾಮಹ ಯಾರಪ್ಪ ಅಂದ್ರ ಜಾರ್ಜ್ ಸ್ಟಿಫನ್ಸನ್ ಅಂತಂತೇಳಿ. ಭಾರತದ ರೈಲ್ವೆ ಪಿತಾಮಹ ಯಾರು? ಲಾರ್ಡ್ ಡಾಲ್ ಹೌಸಿ ಅಂತೇಳಿ. ರೈಲ್ವೆ ಭಾರತಕ್ಕೆ ಬಂದಿದ ವರ್ಷಕ್ಕೆ ಇದ್ರೆ 1853 ಏಪ್ರಿಲ್ 16 ಅಂತ ಗೊತ್ತಿರ್ಬೇಕಾಗತ್ತೆ. ಮೆಟ್ರೋ ರೈಲ್ವೆಯ ಪಿತಾಮಹ ಯಾರಪ್ಪ ಅಂತ ಕೇಳಿದಾಗ ಈ ಶ್ರೀಧರ್ ಅಂತಂದೇಳಿ. ಭಾರತದಲ್ಲಿ ಒಟ್ಟು ರೈಲ್ವೆ ವಲಯಗಳು ಎಷ್ಟು ಅಂತ ಕೇಳಿದಾಗ 18 ರೈಲ್ವೆ ವಲಯಗಳು ಅಂತೇಳಿ. ಓಕೆ, ಭಾರತದಲ್ಲಿ ಮೊಟ್ಟ ಮೊದಲ ಸಂಚರಿಸಿದ ಸ್ಥಳಕ್ಕೆ ಇದ್ರಪ್ಪ ಅಂತ ಕೇಳಿದಾಗ ಮುಂಬೈ ಟು ಅಂತಲ್ಲ ಠಾಣೆ ಅಂತ ಗೊತ್ತಿರಬೇಕು. ಎಷ್ಟು ಕಿಲೋಮೀಟರ್ ಅಂತ ಕೇಳಿದಾಗ ಅಂತೇಳಿ 34 ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಅಂತಂದ್ರೆ ನಾನು ನಕ್ಷೆ ಮೂಲಕ ಅಂತಲೇ ಹೇಳ್ತಾ ಹೋಗಿದೆ. ಉತ್ತರದಿಂದ ದಕ್ಷಿಣಕ್ಕೆ ಅಂತಲಪ್ಪ ಅಂತಲ್ಲ ಫಸ್ಟ್ ನೋಡ್ಕೋಬೇಕು. ಓಕೆ, ಯಾವ್ದು? ಉತ್ತರ ರೈಲ್ವೆ ವಲಯ ಯಾವ್ದಪ್ಪ ಅಂತ ಕೇಳಿದಾಗ ದೆಹಲಿ ಅಂತಂತೇಳಿ. ಓಕೆ, ಭಾರತದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ರೈಲ್ವೆ ವಲಯ ಅಂತ ಗೊತ್ತಿರಬೇಕಾಗತ್ತೆ. ಕೊನೆಯದಾಗಿ ಸ್ಥಾಪನೆ ಆಗಿದೆ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ, ಯಾವ್ದಪ್ಪ ಅಂತ ಕೇಳಿದಾಗ ವಿಶಾಖಪಟ್ಟಣ ಅಂತ ಗೊತ್ತಿರಬೇಕಾಗತ್ತೆ. ಇದು 2019 ಅಂತಂದ್ರೆ ಇದು ಸ್ಥಾಪನೆ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದು? 2019 ಅಂತಂತೇಳಿ. ಓಕೆ ರೀ, 2019 ಅಂತ ಗೊತ್ತಿರಬೇಕಾಗತ್ತೆ. ಓಕೆ, 2019. ಓಕೆ, 2019 ಅಂತ ಗೊತ್ತಿರಬೇಕಾಗತ್ತೆ. ಕೊನೆಯದು 18ನೇ ವಲಯ ಅಂತೇಳಿ. ಓಕೆ, ಉತ್ತರ ರೈಲ್ವೆ ವಲಯ ಯಾವುದು? ದೆಹಲಿ. ಓಕೆ ರೀ, ಉತ್ತರ ಕೇಂದ್ರ ರೈಲ್ವೆ ಯಾವ್ದು ಅಂದ್ರೆ ಅಲಹಾಬಾದ್, ಅಥವಾ ಇನ್ನೊಂದು ಹೆಸರು ಏನ್ ಕರೀತಾರ ಪ್ರಯಾಗರಾಜ್ ಅಂತೇಳಿ. ಓಕೆ, ಕೇಂದ್ರ ರೈಲ್ವೆ ವಲಯ ಯಾವುದು? ಮುಂಬೈ ಅಂತೇಳಿ. ನಂತರ ಯಾವಪ್ಪ ಅಂತಂದ್ರೆ ದಕ್ಷಿಣ ರೈಲ್ವೆ ವಲಯ ಯಾವ್ದಪ್ಪ ಅಂತ ಕೇಳಿದಾಗ ಚೆನ್ನೈ ಅಂತೇಳಿ. ದಕ್ಷಿಣ ಕೇಂದ್ರ ರೈಲ್ವೆ ಯಾವ್ದಪ್ಪ ಅಂತ ಕೇಳಿದಾಗ ಸಿಕಿಂದ್ರಾಬಾದ್ ಅಂತೇಳಿ. ಯಾವ್ದು ರಾಜ್ಯ ರೀ? ತೆಲಂಗಾಣ ರಾಜ್ಯ ಅಂದ್ರೆ. ದಕ್ಷಿಣ ಕರಾವಳಿ ರೈಲ್ವೆ ವಲಯ ಯಾವ್ದಪ್ಪ ಅಂತ ಕೇಳಿದಾಗ ವಿಶಾಖಪಟ್ಟಣ. ಭಾರತದ 18ನೇ ರೈಲ್ವೆ ವಲಯ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಕೇಂದ್ರ ರೈಲ್ವೆ ಯಾವ್ದಪ್ಪ ಅಂತ ಕೇಳಿದಾಗ ಮುಂಬೈ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಈಗ ನೇರವಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ತಾ ಇರೋನು. ಓಕೆ, ಹಾಗಪ್ಪ ಅಂದ್ರೆ ಪಶ್ಚಿಮ ರೈಲ್ವೆ ವಲಯ ಯಾವ್ದು ಕೇಳಿದಾಗ ಮುಂಬೈ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಪಶ್ಚಿಮ ಕೇಂದ್ರ ರೈಲ್ವೆ ಯಾವ್ದಪ್ಪ ಅಂತ ಕೇಳಿದಾಗ ಜಬಲ್ಪುರ್ ಅಂತೇಳಿ. ನಂತರ ಪೂರ್ವ ರೈಲ್ವೆ ವಲಯ ಯಾವ್ದಂದ್ರೆ ಕೋಲ್ಕತ್ತಾ ಅಂತೇಳಿ. ಪೂರ್ವದ ಮೆಟ್ರೋ ರೈಲ್ವೆ ಯಾವ್ದಪ್ಪ ಅಂತ ಕೇಳಿದಾಗ ಕೋಲ್ಕತ್ತಾ ಅಂತೇಳಿ. ಪೂರ್ವದ ಕೇಂದ್ರ ರೈಲ್ವೆ ಯಾವ್ದಪ್ಪ ಅಂತಲ್ರಿ ಹಾಜಿಪುರ್ ಅಂತೇಳಿ. ಬಿಹಾರ್ ರಾಜ್ಯ ಅಂತ ಗೊತ್ತಿರಬೇಕಾಗತ್ತೆ. ನಂತರ ನೇರವಾಗಿ ನಾವು ಏನ್ರಿ ಆಗ್ನೇಯಿಂದ ವಾಯುವ್ಯಕ್ಕೆ ಅಂತೇಳಿ. ಆಗ್ನೇಯ ರೈಲ್ವೆ ವಲಯ ಯಾವ್ದಂದ್ರೆ ಕೋಲ್ಕತ್ತಾ ಅಂತೇಳಿ.
ನಂತರ ಆಗ್ನೇಯ ಕೇಂದ್ರ ರೈಲ್ವೆ ಯಾವ್ದಪ್ಪ ಅಂತ ಕೇಳಿದಾಗ ಏನ್ರಿ ಬಿಲಾಸ್ಪುರ್ ಅಂತಂದೇರಿ ಛತ್ತೀಸ್ಗಢ ಅಂತ ಗೊತ್ತಿರಬೇಕಾಗತ್ತ. ಆದ್ರ ಬಂದ್ರ ಪೂರ್ವ ಕರಾವಳಿ ವಲಯ ಯಾವ್ದಪ್ಪ ಅಂತ ಕೇಳಿದಾಗ ಭುವನೇಶ್ವರ್ ಅಂತಂತೇಳಿ. ಒಡಿಶಾ ರಾಜ್ಯ ನೇರವಾಗಿ ವಾಯು ಕೇಂದ್ರ ಅಂದ್ರೆ ಜೈಪುರ್ ಅಂತಂತೇಳಿ. ರಾಜಸ್ಥಾನ ಮರುಭೂಮಿಯ ನಾಡು, ಓಕೆ ರೀ, ಒಂಟೆಗಳ ನಾಡು, ಓಕೆ ರೀ. ಎಸ್, ಇವೆಲ್ಲ ಏನಪ್ಪಾ ಅಂತಲ ಮತ್ತೆ ನೆಕ್ಸ್ಟ್ ತರಗತಿ ಹೋಗಿ ಅಂತಲ್ಲ ನಾನು ಹೇಳ್ತಾ ಹೋಗ್ತೀನಿ, ಓಕೆ ರೀ. ನಂತರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ನೈಋತ್ಯದಿಂದ ಈಶಾನ್ಯಕ್ಕೆ ಅಂತಂತೇಳಿ, ಓಕೆ ರೀ. ನೈಋತ್ಯದಿಂದ ರೈಲ್ವೆ ವಲಯ ಯಾವ್ದಪ್ಪ ಅಂತ ಕೇಳಿದಾಗ ಕರ್ನಾಟಕದ ಹುಬ್ಬಳ್ಳಿ ಅಂತಂತೇಳಿ. ನಂತರ ನೇರವಾಗಿ ಈಶಾನ್ಯಕ್ಕೆ ಏನಪ್ಪಾ ಅಂದ್ರ ಈಶಾನ್ಯ ಗಡಿ ರೈಲ್ವೆ ವಲಯ ಯಾವ್ದಪ್ಪ ಅಂತ ಗುವಾಹಟಿ ಅಂತಂತೇಳಿ. ನಂತರ ಈಶಾನ್ಯ ಕೇಂದ್ರ ರೈಲ್ವೆ ಯಾವ್ದಪ್ಪ ಅಂತಲ್ರಿ ಗೋರಖ್ಪುರ್ ಅಂತಂತೇಳಿ, ಓಕೆ ರೀ. ಹಾಗಪ್ಪ ಅಂದ್ರೆ ನೋಡಿ, ನನ್ನ ಕ್ಲಾಸ್ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಏನಪ್ಪಾ ಅಂತಲ್ಲ ಶೇರ್ ಮಾಡಬೇಕು. ನನ್ನ ಕ್ಲಾಸ್ ಇಷ್ಟವಾದಲ್ಲಿ ಏನಪ್ಪಾ ಅಂದ್ರೆ ಲೈಕ್ ಮಾಡಬೇಕು. ಸಬ್ಸ್ಕ್ರೈಬ್ ಏನಪ್ಪಾ ಅಂದ್ರೆ ಮಾಡೋದನ್ನ ಮರೆಯಬಾರದು. ಮತ್ತೆ ನಿಮಗೆ ಹೊಸ ತರಗತಿಯೊಂದಿಗೆ ಬರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು.